ನಮಸ್ಕಾರ ಸ್ನೇಹಿತರೆ, ನಾನು ವಿಜೇತ್ ವಸಿಷ್ಠ ಟೆಕ್ ಅನ್ವೇಷಣೆ ಯೂಟ್ಯೂಬ್ ಚಾನಲ್ನಿಂದ. ನಾವೆಲ್ಲರೂ ಕೂಡ ಗೃಹ ಜ್ಯೋತಿ ಸ್ಕೀಮಿಗೆ ಎಲ್ಲರೂ ಕೂಡ ಅಪ್ಲೈ ಮಾಡಿದ್ದೀವಿ ಆಲ್ರೆಡಿ. ನಮಗೆಲ್ಲ ಗೊತ್ತೇ ಇದೆ, ಫ್ರೀಯಾಗಿ ಬಿಟ್ಟಿದ್ದಾರೆ, ಯಾರು ಕೂಡ ಅಪ್ಲೈ ಮಾಡಲ್ಲ ಹೇಳಿ. ಸೊ ತುಂಬ ಜನರಿಗೆ ಏನು ಡೌಟ್ ಇರೋದು ಅಂತಂದರೆ, ನಾವು ಅಪ್ಲೈ ಮಾಡುವಂಥ ಟೈಮ್ನಲ್ಲಿ ಲಾಸ್ಟಿಗೆ ಒಂದು ಅಕ್ನಾಲೆಜ್ಮೆಂಟ್ ಏನಿದೆ ಅದು ಬರ್ತಾ ಇಲ್ಲ, ಅಥವಾ ಮತ್ತೆ ಅಪ್ಲೈ ಮಾಡ್ತಿರುವಾಗ ಡೂಪ್ಲಿಕೇಟ್ ಎಂಟ್ರಿ ಅಂತ ಬರ್ತಾ ಇದೆ, ಅಥವಾ ಆಲ್ರೆಡಿ ಸಬ್ಮಿಟ್ ಮಾಡಿದ್ದೀರಾ ಅಂತ ಬರ್ತಾ ಇದೆ. ಸೊ ಇದಕ್ಕೆಲ್ಲ ಒಂದು ಕನ್ಫರ್ಮೇಷನ್ ಇಲ್ಲ ನಮಗೆ, ನಾವು ಅಪ್ಲೈ ಮಾಡಿರುವಂಥದ್ದು ಸ್ಟೇಟಸ್ ಏನು ಅಪ್ಲಿಕೇಶನ್ದು ಅನ್ನುವಂಥದ್ದು. ಸೊ ಇದಕ್ಕೋಸ್ಕರ ಕರ್ನಾಟಕ ಸರ್ಕಾರ ಏನಿದೆ, ಒಂದು ಸಪ್ರೇಟಾಗಿ ವೆಬ್ಸೈಟನ್ನು ಒಂದು ರಿಲೀಸ್ ಮಾಡಿದೆ, ವೆಬ್ ಪೇಜನ್ನು. ಸೊ ಇದರಲ್ಲಿ ನಾವು ಹಾಕಿರುವಂಥ ಗೃಹ ಜ್ಯೋತಿಗೆ ಹಾಕಿರುವಂಥ ಒಂದು ಸ್ಕೀಮಿನ ಅಪ್ಲಿಕೇಶನ್ ಸ್ಟೇಟಸನ್ನು ತಿಳ್ಕೊಳ್ಬಹುದು. ಸೊ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಆ ಒಂದು ವೆಬ್ಸೈಟ್ ಯಾವುದು ಹಾಗೂ ಅದನ್ನು ಹೇಗೆ ಚೆಕ್ ಮಾಡ್ಕೊಳ್ಬಹುದು ಅನ್ನೋದನ್ನು ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಸೊ ಇವಾಗ ನಾನು ನನ್ನ ಒಂದು ಲ್ಯಾಪ್ಟಾಪ್ ಸ್ಕ್ರೀನಲ್ಲಿ ಮಾಡಿ ತೋರಿಸ್ತೀನಿ. ನೀವು ಸೇಮ್ ಪ್ರೊಸೀಜರ್ನ ಮೊಬೈಲ್ನಲ್ಲಿ ಕೂಡ ಮಾಡ್ಕೊಳ್ಬಹುದು. ಸೊ ಲ್ಯಾಪ್ಟಾಪ್ನಲ್ಲಿ ನಿಮಗೆ ಕ್ಲಿಯರಾಗಿ ಅರ್ಥ ಆಗುತ್ತೆ ಅಂತ ಮಾಡ್ತಾ ಇದ್ದೀನಿ. ಫಸ್ಟಿಗೆ ಡಿಸ್ಕ್ರಿಪ್ಷನಲ್ಲಿ ಒಂದು ಲಿಂಕನ್ನು ಕೊಟ್ಟಿರ್ತೀನಿ, ಅಲ್ಲಿಗೆ ಹೋಗಿ ಅದ್ರ ಮೇಲೆ ಕ್ಲಿಕ್ ಮಾಡೋಕ್ಕೂ ಈ ರೀತಿಯಾಗಿ ಒಂದು ವೆಬ್ ಪೇಜ್ ಓಪನ್ ಆಗುತ್ತೆ. ಸೊ ಆ ಒಂದು ವೆಬ್ ಪೇಜ್ನಲ್ಲಿ ನಾವೇನು ಮಾಡಬೇಕು, ಇನ್ನೊಂದು ಕರೆಕ್ಟಾಗಿ ಬಂದಿದೆ ಟ್ರ್ಯಾಕ್ ಯುವರ್ ಅಪ್ಲಿಕೇಶನ್ ಸ್ಟೇಟಸ್ ಅನ್ನುವಂಥದ್ದು. ಸೊ ಇದರಲ್ಲಿ ನೋಡಿ ಸೆಲೆಕ್ಟ್ ಎಸ್ಕಾಮ್ ನೇಮ್ ಅಂತ ಇದೆ, ಅದ್ರ ಮೇಲೆ ಕ್ಲಿಕ್ ಮಾಡೋಕ್ಕೂ ಎಸ್ಕಾಮ್ಗಳ ನೇಮ್ ಬರೋದಕ್ಕೆ ಶುರುವಾಗುತ್ತೆ. ಬೆಸ್ಕಾಮ್, ವೆಸ್ಕಾಮ್, ಎಸ್ಕಾಮ್ ರೀತಿಯಾಗಿ. ಸೊ ನಿಮಗೆ ನಿಮ್ಮ ಒಂದು ಎಲೆಕ್ಟ್ರಿಕ್ ಬೋರ್ಡ್ ಯಾವುದು ಅನ್ನೋದು ಗೊತ್ತಿರುತ್ತೆ, ಅದನ್ನು ನೀವೇ ಸೆಲೆಕ್ಟ್ ಮಾಡ್ಕೊಳ್ಬೇಕು. ನಾನು ಎಕ್ಸಾಂಪಲಿಗೆ ಬೆಸ್ಕಾಮ್ ಅಂದರೆ ಬೆಂಗಳೂರು ಸೈಡ್ ಇರೋದ್ರಿಂದ ನಾನು ಬೆಸ್ಕಾಮ್ ಅಂತ ಸೆಲೆಕ್ಟ್ ಮಾಡ್ತಾ ಇದ್ದೀನಿ. ನಿಮ್ಮದು ಯಾವುದು ತಕ್ಕಂಗೆ ನೀವು ಸೆಲೆಕ್ಟ್ ಮಾಡ್ಕೊಡಿ. ಅದಾದಮೇಲೆ ಎಂಟರ್ ಯುವರ್ ಅಕೌಂಟ್ ID ಅಂತ ಕೇಳ್ತಾ ಇದೆ. ನಿಮಗೆಲ್ಲ ನೆನಪಿದ್ರೆ, ನಾವು ಗೃಹ ಜ್ಯೋತಿಗೆ ಅಪ್ಲೈ ಮಾಡಬೇಕಾದ್ರೆ ನಾವು ಈ ಒಂದು ಅಕೌಂಟ್ ID ಒತ್ತಿರ್ತೀವಿ. ಸೊ ಇದು ಕೂಡ ನಿಮ್ಮ ಒಂದು ಎಲೆಕ್ಟ್ರಿಕ್ ಬಿಲ್ನಲ್ಲೇ ಇರುತ್ತೆ, ಅಕೌಂಟ್ ID. ಎಸ್ಪೆಷಲಿ ತುಂಬ ಜನರಿಗೆ ಡೌಟ್ ಇದೆ, ಈ ಮೆಸ್ಕಾಮ್ ಅವರೆಲ್ಲ ಅಕೌಂಟ್ ID ಅನ್ನುವಂಥದ್ದೇ ಇಲ್ಲ ಅನ್ನುವಂಥದ್ದು. ಸೊ ಮೆಸ್ಕಾಮ್ ಅವ್ರು ಏನು ಮಾಡಬೇಕು, ಅದರಲ್ಲಿ ಕನ್ಸ್ಯೂಮರ್ ID ಅಂತ ಬರುತ್ತೆ ನೋಡಿ, ಅದನ್ನು ನೀವು ನಾನಿಲ್ಲಿ ಓದಿಸ್ತಾ ಇದ್ದೀನಿ ನೋಡಿ ಅಕೌಂಟ್ ID ಈ ರೀತಿಯಾಗಿ ನೀವು ಎಂಟರ್ ಮಾಡಿ. ಅದಾದಮೇಲೆ ಚೆಕ್ ಸ್ಟೇಟಸ್ ಅಂತ ಇದೆ, ಅದರ ಮೇಲೆ ಕ್ಲಿಕ್ ಮಾಡಬೇಕು. ಇಲ್ಲಿ ನೋಡಿ ಮೇಲೆ ಅಪ್ಲಿಕೇಶನ್ ರೆಫರೆನ್ಸ್ ನಂಬರು, ಅದಾದಮೇಲೆ ನಮ್ಮ ಒಂದು ಅಕೌಂಟ್ ID, ನಾವು ಯಾವತ್ತು ಗೃಹ ಜ್ಯೋತಿಗೆ ಅಪ್ಲೈ ಮಾಡಿರುವಂಥದ್ದು, ಹಾಗೆ ಸ್ಟೇಟಸ್ ಅಂತ 4ನೇ ಆಪ್ಷನ್ ಇದೆ. ಇಲ್ಲಿ ನೋಡಿ ಯುವರ್ ಅಪ್ಲಿಕೇಶನ್ ಫಾರ್ ಗೃಹ ಜ್ಯೋತಿ ಸ್ಕೀಮ್ ಈಸ್ ರಿಸೀವ್ಡ್ ಆ್ಯಂಡ್ ಸೆಂಡ್ ಟು ಎಸ್ಕಾಮ್ ಫಾರ್ ಪ್ರೊಸೆಸಿಂಗ್. ಎಸ್ಕಾಮ್ ಅಂದರೆ ಫಾರ್ ಎಕ್ಸಾಂಪಲ್ ಇಲ್ಲಿ ನಂದು ಬೆಸ್ಕಾಮ್, ಈ ರೀತಿಯಾಗಿ ಅದಕ್ಕೆ ತಕ್ಕಂಗೆ ಒಂದು ಏನು ಎಲೆಕ್ಟ್ರಿಕ್ ಬೋರ್ಡ್ ಇದ್ದಾವೆ ಅದಕ್ಕೆ ಕಳಿಸಿದ್ದಾರೆ. ನಮ್ಮ ಒಂದು ಏನು ಅಪ್ಲಿಕೇಶನ್ ಹಾಕಿರುವಂಥದ್ದು ಸಕ್ಸಸ್ ಆಗಿದೆ ಅಂತ ಅರ್ಥ. ಈ ರೀತಿಯಾಗಿ ಬಂದರೆ ಇದು ಬಿಟ್ಟು ಬೇರೆ ಏನೇ ಬಂದರೂ ಕೂಡ ಸೊ ನಿಮ್ಮ ಒಂದು ಅಪ್ಲಿಕೇಶನ್ ಸಕ್ಸಸ್ ಆಗಿಲ್ಲ ಅಂತ ಅರ್ಥ, ಮತ್ತೆ ಹೋಗಿ ಟ್ರೈ ಮಾಡಿ. ಸೊ ಐ ಥಿಂಕ್ ಇವತ್ತಿನ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತ ತಿಳ್ಕೊಳ್ತೀನಿ. ಇನ್ನು ಇದೇ ರೀತಿಯ ಇಂಟ್ರೆಸ್ಟಿಂಗ್ ಟೆಕ್ ವೀಡಿಯೋಸ್ಗಾಗಿ ಟೆಕ್ ಅನ್ವೇಷಣೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಇಲ್ಲಿ ನೋಡಿ ಆಲ್ರೆಡಿ 14,200 ಸಬ್ಸ್ಕ್ರೈಬರ್ಗಳು ಇದ್ದಾರೆ. ಸೊ ನೀವು ಆದಷ್ಟು ಬೇಗ 15,000ನ ಪೂರ್ಣಗೊಳಿಸಿ ಅಂತ ಹೇಳ್ತಾ ನಾನು ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಧನ್ಯವಾದಗಳು.